ನಮ್ಮ ಹೆಸರು ಪ್ರೀತಿ ಅಂತ ಸರ್. ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ನನ್ನ ಮನೆಗೆ ಬಿಟ್ಕೊಂತ ಇಲ್ಲ ಸರ್, ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಿಟ್ಕೊಂತ ಇಲ್ಲ. ಈ ಸ್ಕೂಲ್ ಇದೆ ಅಲ್ಲ, ಇವ್ರು ಓನರೇ ನಮ್ಮ ಮಾವ ಬಂದ್ಬಿಟ್ಟು ಮನೆಗೆ ಹೋದ್ರೆ ಮನೆಗೆ ಬರಬೇಡ ಅಂತ ಆಚೆ ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಕಾರಣ ಏನಂದ್ರೆ ಅವ್ರು ಬೇರೆ ಮದ್ವೆ ಮಾಡ್ಕೊಂತಾರಂತೆ ಸರ್ ಮಕ್ಳಿಗೆ. ಬೇರೆ ಮದ್ವೆ ಮಾಡ್ಕೊಂತೀನಿ, ನಾನು ಬೇರೆ ಹೆಣ್ಮಕ್ಳನ್ನ ತರ್ತೀನಿ, 3 ಮದ್ವೆ ಮಾಡ್ತೀನಿ, 10 ಮದ್ವೆ ಮಾಡ್ತೀನಿ ಅಂತಾರೆ. ಮದ್ವೆ ಆಗಿ 1 ಇಯರ್ ಆಗಿರೋದು, ವರ್ಷಕ್ಕೊಂದೊಂದು ಚೇಂಜ್ ಮಾಡಕ್ ನಾನು ಏನ್ ಅನ್ಕೊಂಡಿದ್ದಾರೆ ಸರ್ ಇವರು? ನನ್ನೇನ್ ಟಿಶ್ಯೂ ಪೇಪರ್ ಸರ್ ಹೆಣ್ಮಕ್ಳು ಅನ್ನೋದು? ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು, ಹಿಂಗೆ ಹಿಂಸೆ ಕೊಡ್ತಿದ್ರು ಸರ್ ವರ್ಷದಿಂದ. ಅದು ಡೌರಿ ಕೇಸು, ಅದು ತಗೊಂಬ ಮನೇಲಿ ಒಡವೆ ಮಾಡ್ಕೊಂಡು. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಳೆ ಮಗಳಿರೋದು, ನಮ್ಮ ಅಣ್ಣ ತೀರ್ಕೊಂಡ್ರು 2 ವರ್ಷದಿಂದ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿ ಮದ್ವೆ ಮಾಡಿದ್ದಾರೆ, ಒಬ್ಳೆ ಮಗಳು ಮಾಡಿ ನೋಡ್ಕೊಳ್ರಪ್ಪ ಅಂತ ಎಲ್ಲ. ಮದ್ವೆಗೆ ಮುಂಚೆ ಎಲ್ಲಾ ತರ ಭರವಸೆ ಕೊಟ್ಟು, ಇಲ್ಲ ನಾವು ಸ್ಕೂಲ್ ನಡೆಸ್ತೀವಿ, ನಾವೆಲ್ಲ ಇದು ವಿದ್ಯಾವಂತರು, ಹಂಗೆಲ್ಲ ಇದ್ ಮಾಡ್ಬಿಟ್ಟು ಎಲ್ಲಾ ತರ ಹೇಳಿ ಮದ್ವೆ ಆಗಿ 1 ತಿಂಗಳಿಂದ ಟಾರ್ಚರ್ ಸ್ಟಾರ್ಟ್ ಸರ್. ಅದು ತಗೊಂಬ, ಇದು ತಗೊಂಬ. ಆಮೇಲೆ ನನ್ ಗಂಡ ಆದವರು ಪ್ರತಿ ಒಂದಕ್ಕೂ ನಮ್ಮ ಅತ್ತೆ ಪರ್ಮಿಷನ್ ಕೇಳಬೇಕು. ಒಂದ್ ಹೆಣ್ತಿನ ಟಚ್ ಮಾಡಕ್ಕೂ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಮುಟ್ಟಲ್ಲ. ಅವ್ರಿಗೆ ಗುಲಾಮ್ಗಿರಿ ಬೇಕಂತ ಹೆಣ್ಮಕ್ಳಾದವರು. ಬಂದು ವಾರಕ್ಕೇನೆ ಇಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರು. ಏನು ನಮ್ಮಲ್ಲಿ ಸ್ಟಾಫ್ಗಳು ಕಮ್ಮಿ ಇದ್ದಾರೆ, ಬಂದು ವರ್ಕ್ ಮಾಡು ಇಲ್ಲಿ ಅಂತ. ಅದಕ್ಕೂ ಒಪ್ಕೊಂಡು ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ಟು ನಾನು ಬಂದು BComಗೆಲ್ಲ ಟೀಚಿಂಗ್ ಮಾಡ್ತಾ ಇದ್ದೆ. ಇಲ್ಲಿ ಟೀಚಿಂಗು 6 ಮಂತ್ಸ್ ಮಾಡ್ಕೊಟ್ಟಿದ್ದೀನಿ. ಎಲ್ಲಾ ತರ ಅವಮಾನ ಮಾಡೋದು, ಟಾರ್ಚರ್ ಮಾಡೋದು ಎಲ್ಲ ಮಾಡಿದ್ರು. ಆಮೇಲೆ 6 ತಿಂಗಳು ಆದ್ಮೇಲೆ ಬರಬೇಡ ನೀನ್ ಸ್ಕೂಲ್ಗೆ, ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ. ನಾನು MBA ಮಾಡಿದ್ದೀನಿ, ಬಟ್ ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ, ಬರ್ಕೂಡ್ದು ನೀನು ಸ್ಕೂಲ್ಗೆ ಅಂತೆಲ್ಲ ಹೇಳಿ ಇದ್ ಮಾಡಿದ್ರು. ಆಮೇಲೆ ಎಲ್ಲ ಮನೆಯವ್ರು ಇರೋರು ಹೇಳ್ತಾರೆ, ಮನೆ ಬಿಟ್ಟು ಆಚೆ ಹೋಗು. ಎಂತಿಗೆ ಆಚೆ ಹೋಗ್ಬೇಕು? ನಾನು ಕ್ವಶನ್ ಕೇಳಿದ್ರೆ, ಮದ್ವೆ ಯಾಕೆ ಮಾಡ್ಕೊ ಬಂದ್ರಿ, ಆಚೆ ಎಂತಿಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಇಲ್ಲ ನನ್ಗೆ ಇಷ್ಟ ಆಗಿಲ್ಲ, ನಾನು ಬೇರೆ ಮದ್ವೆ ಮಾಡ್ಕೊಂತೀನಿ. ನಾನು ಬೇರೆ ನಮ್ಮ ಮಾವನೇ ಹೇಳ್ತಾರೆ, ನಾನು 10 ಮದ್ವೆ ಮಾಡ್ತೀನಿ ನನ್ನ ಮಕ್ಳಿಗೆ, ನನ್ನ ಹತ್ರ ದುಡ್ಡು ಐತೆ, ನನಗೇನು ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತ್ಕೊಂತಾರೆ ನಾನು ಮದ್ವೆ ಮಾಡ್ಕೊಳಕ್ಕೆ, ನೀನ್ ಮನೆ ಬಿಟ್ಟು ಆಚೆ ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಆ ವರ್ಷದಿಂದ ಟಾರ್ಚರ್ ಸರ್. ಮದ್ವೆ ವರ್ಷನೇ ಆಗಿರೋದು, ತಿಂಗಳಿಗೆ ಟಾರ್ಚರ್ ಸ್ಟಾರ್ಟ್ ಆಯ್ತು ಎಲ್ರದು. ಅತ್ತೆ ಹೊಡಿಯೋದು, ನಾದ್ನಿ ಹೊಡಿಯೋದು, ಎಲ್ಲಾ ತರ ಹೊಡಿಯೋದು. ತಿಂಗಳಿಗೆ ಮುಂಚೆ ಹಿಂಗೇನೆ ಎಲ್ಲಾ ತರ ಹೊಡೆದು ಸಾಯಿಸೋ ಲೆವೆಲ್ವರೆಗೂ ಬಂದ್ರು. ಅವಾಗ ಹಿಂಗೋ ತಪ್ಪಿಸ್ಕೊಂಡು ನಾನು ಆಚೆ ಬಂದು ಪೊಲೀಸ್ ಅವರಿಗೆ ಫೋನ್ ಮಾಡಿ ಕಂಪ್ಲೇಂಟು ಎಲ್ಲ ಕೊಟ್ಟಿದ್ದೀವಿ ಈ ತರ ಆಯ್ತು ಅಂತ. ಬಟ್ ಪೊಲೀಸ್ ಅವರು ಸಹ ಏನೋ ಆಕ್ಷನ್ ತಗೊಂತಾ ಇಲ್ಲ ಸರ್. ಈಗ ಇವ್ರು ಸ್ಕೂಲ್ ಇದೆ ಇಲ್ಲಿ ಲೋಕಲ್, ಅವರು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅದು ಏನಂತ ಗೊತ್ತಿಲ್ಲ. ಅವ್ರನ್ನ ಯಾರನ್ನೂ ನಮ್ಮ ಅತ್ತೆ ಆಗ್ಲಿ ನಮ್ಮ ನಾದ್ನಿ ಆಗ್ಲಿ ಎಲ್ಲ ಹೊಡೆದಿದ್ದಾರೆ, ಯಾರನ್ನೂ ಕರ್ಸೇ ಇಲ್ಲ ಅವರು ಸ್ಟೇಷನ್ಗೆ. ನಾವು ಮಾತ್ರ ದಿನ ಹೋಗ್ತಾ ಇದೀವಿ ಸ್ಟೇಷನ್ ಬಾಗ್ಲಲ್ಲಿ. ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಕೂತ್ಕೋಬೇಕು. ದಿನ ಹೋದಾಗೆಲ್ಲ ಅವ್ರಿಲ್ಲ, ಇನ್ಸ್ಪೆಕ್ಟರ್ ಇಲ್ಲ, ಅವ್ರಿಲ್ಲ ಅಂದ್ಬಿಟ್ಟು ಕಾಯಿಸಿ ಕಳಿಸ್ತಾ ಇದಾರೆ ನನಗೆ. ಮನೆ ಹತ್ರ 3 ದಿನದಿಂದ ತಿರುಗ್ತಾ ಇದೀನಿ ಸರ್. ಮೊನ್ನೆ ಹೋಗ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ನಿಮ್ ಮನೆಗೆ ಹೋಗಮ್ಮ ಅಂತ ಅಂದ್ರೆ ಅವ್ರನ್ನ ಯಾರು ಕರೀಲೂ ಇಲ್ಲ, ಏನು ಇದು ಮಾಡಿ ಟೀಮ್ ಲೆವೆಲ್ ಬಂತು. ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಅವಾಗ ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳ್ಕೊಂಡೆ. ನಮ್ಮ ಪೇರೆಂಟ್ಸ್ ಏನ್ಕಪ್ಪ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಫೋನ್ ಮಾಡಿದ್ರೆ, ಮದ್ವೆ ಮಾಡ್ಕೊಟ್ಮೇಲೆ ನೀನ್ 3ನೇ ವ್ಯಕ್ತಿ, ನೀನ್ ಯಾರಯ್ಯ ಕೇಳಕ್ಕೆ ಅಂತ ನಮ್ಮ ತಂದೆಗೆ ಧಮಕಿ ಹಾಕ್ತಾರೆ. ಆಮೇಲೆ ಇವರು ಸಾಲದು ಅಂತ ಇನ್ನೊಂದು 3rd ಪರ್ಸನ್ ಕರ್ಸ್ತಾರೆ ಸರ್. ನಮ್ಮ ಅತ್ತೆ ಕಡೆಯಿಂದ ಸಂಬಂಧಿ ಹರೀಶ್ ಅಂತ ಅವರು ಬರ್ತಾರೆ. ಹೊತ್ತಲ್ಲಿ ಬಂದ್ಬಿಟ್ಟು ಮಿಸ್ಬಿಹೇವ್ ಮಾಡೋದು. ನಾನು ಅಡುಗೆ ಮನೇಲಿ ಏನಾದ್ರು ಅಡುಗೆ ಮಾಡ್ತಾ ಇದ್ರು ಬರ್ತಾರೆ, ಅಡುಗೆ ಮನೆಗೆಲ್ಲ ಬರ್ತಾರೆ, ಟಚ್ ಮಾಡಕ್ಕೆಲ್ಲ ಟ್ರೈ ಮಾಡ್ತಾರೆ. ನಾನು ಅದನ್ನ ಹೋಗ್ಬಿಟ್ಟು ಹಸ್ಬೆಂಡ್ ಹೇಳಿದ್ರು ಹಸ್ಬೆಂಡ್ ಏನು ರಿಯಾಕ್ಷನ್ ತಗೊಳ್ಳಲ್ಲ. ನೀನೇನು ಕ್ವಶನ್ ಮಾಡ್ಕೊಡ್ದು, ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಂಗಿದ್ರೆ ಬಿದ್ದಿರೋ, ಇಲ್ಲ ಮನೆ ಬಿಟ್ಟು ಆಚೆ ಹೋಗು. ಅವ್ರು ಯಾವಾಗ ಮಿಸ್ಬಿಹೇವ್ ಮಾಡಿದ್ರು ನಾನು ಅದೆಲ್ಲ ತಡ್ಕೊಳಕ್ ಆಗದಲ್ಲ. ಕ್ವಶನ್ ಮಾಡಿದ್ರೆ ನೀನ್ ಮನೆ ಬಿಟ್ಟು ಆಚೆ ಹೋಗು. ಎಲ್ಲಾ ತರ ಯಾರು ಮನೇಲಿ ಮಾತಾಡ್ತಿರ್ಲಿಲ್ಲ ಸರ್ ಆಗ್ಲೇ 5 ತಿಂಗಳಿಂದ. ಮನೆ ಬಿಟ್ಟು ಆಚೆಗೂ ಹೋಗ್ಬಾರ್ದು. ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಸೂಳೆ ಮನೆ ಮಕ್ಳಂತೆ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಮಾವ ಬೈತಾರೆ, ಈ ಸ್ಕೂಲ್ ನಡೆಸೋರು ಹಾಕ್ಬಿಟ್ಟು ಸೂಳೆ ಮನೆ ಮಕ್ಳು ದೇವಸ್ಥಾನಕ್ಕೆ ಹೋಗ್ತಾರೆ ಸರ್. ಹಂಗಿದ್ರೆ ಅವ್ರ ದೇವಸ್ಥಾನಕ್ಕೆ ಹೋದ್ರೆ ಏನಂತ ಹೇಳ್ಬೇಕು? ಎಲ್ಲೂ ಹೋಗಂಗಿಲ್ಲ ಸರ್. ಮನೆ ಬಿಟ್ಟು ಆಚೆ ಹೋದ್ರೆ ಎಲ್ಲಿ ನಮ್ಮ ವಿಷಯ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ತಂದೆ ತಾಯಿ ಮನೆಗೂ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಕೂಡಾಕೊಂಡು ಎಲ್ಲ ಇದ್ ಮಾಡಿ ಹೊಡೆದು. ನಾನು ಯಾವಾಗ ಇಲ್ಲ ನನ್ ಗಂಡ ಬೇಕು ಅಂತ ಅಲ್ಲೇ ಸ್ಟ್ರಾಂಗ್ ಆಗಿ ಕೂತ್ಕೊಂಡೆ. ನಾನು ಯಾವಾಗ ಮನೆ ಬಿಟ್ಟು ಹೋಗ್ಲಿಲ್ಲ. ಎಲ್ಲ ಹೊಡಿಯೋ ಅಂತಕ್ ತಂದು, ಸಾಯಿಸೋ ಅಂತಕ್ ತಂದ್ರು. ಅವತ್ತು ಹೆಂಗೋ ನನ್ನ ಗುಡ್ ಟೈಮ್ ಅನ್ಸುತ್ತೆ, ಬಚಾವ್ ಆಗ್ಬಿಟ್ಟು ಬಂದಿದ್ದೀನಿ ಸರ್. ಅವತ್ತು ಬಂದು ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು ಪೊಲೀಸವ್ರು ಏನು ನೀಟಾಗಿ ಆಕ್ಷನ್ ತಗೊಂತಾ ಇಲ್ಲ. 1 ತಿಂಗಳಾಗಿದೆ ಸರ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು. ಈ ವಿಷಯಕ್ಕೆ ಏನೂ ಆಕ್ಷನ್ ತಗೊಂಡಿಲ್ಲ. ದಿನಾ ಸ್ಟೇಷನ್ ಹತ್ರ ಕರ್ಸ್ತಾರೆ. ಇವತ್ತು ನಾವಿರಲ್ಲ, ಇವತ್ತು ಬಿಸಿ ಇದೀವಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಹಿಂಗೆ ಕಳಿಸ್ತಾ ಇದಾರೆ. 3 ದಿನದಿಂದ ನಮ್ಮ ಮನೆಗೆ ಹೋಗಕ್ಕೆ ನಾನು ಪರ್ಮಿಷನ್ ತಗೊಂಡು ಹೋಗ್ಬೇಕಂತೆ. ಮನೆಗೆ ಹೋದ್ರೆ ಮನೆಗೆ ಎಂಟ್ರಿ ಬಿಟ್ಕೊಂತ ಇಲ್ಲ. ನಿನ್ ಗಂಡನ ಹತ್ರ ಹೋಗು ಅಂತಾರೆ. ಗಂಡ ಆಗ್ಲೇ 15 ದಿನದಿಂದ ಮನೇಲಿಲ್ಲ. ಎಲ್ಲಿಗೆ ಹೋಗಿ ನಾನು ಕೇಳಿ? ಗಂಡ ಆದವ್ರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಪಿಕ್ ಮಾಡಿದ್ರು ನಾನು ವರ್ಷಕ್ಕೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಸೆಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅವ್ರು ವರ್ಷದವರೆಗೂ ನಾನು ಹಿಂಗೆ ಬಿದ್ದಿರಲ್ಲ. ನಾನು ನಮ್ಮನೇಲಿ ಬಿದ್ದಿರಕ್ಕಾಗತ್ತಾ ಮದ್ವೆ ಆಗ್ಬಿಟ್ಟು? ಯಾರಾಗಬೇಕು ಅಂತ ಕೇಳ್ತೀನಿ ಸರ್. ನನ್ನ ಗಂಡನ ಜೊತೆ ಬಾಳ್ತೀನಿ. ನನ್ನ ಗಂಡ ಬರ್ಲಿ, ಇಲ್ಲಿ ಕರ್ಕೊಂಡು ಹೋಗ್ಲಿ ಅಷ್ಟೇ. ನಾನು ಬಾಳಕ್ ರೆಡಿ ಇದ್ದೀನಿ. ನನ್ ಬದುಕಿದಾಗ್ಲೇ ನ್ಯಾಯ ಕೊಡ್ಸಿ. ನಾನು ಏನಾದ್ರು ನನಗೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಸರ್. ನಮ್ಮ ಅಣ್ಣ ಕಳ್ಕೊಂಡು, ನಮ್ಮ ತಂದೆ ತಾಯಿ ನನ್ ಕಳ್ಕೊಂಡ್ರೆ ಅವ್ರು ಇರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಜೀವ ಉಳಿಸ್ಕೊಂಡಿದ್ದೀನಿ. ನನಗೆ ಗಂಡ ಬರ್ಬೇಕು, ನನಗೆ ನ್ಯಾಯ ಕೊಡ್ಸ್ಬೇಕಷ್ಟೇ. ಅವ್ರು ಬರ್ಲಿ, ನಾನು ಕರ್ಕೊಂಡು ಹೋಗ್ಲಿ, ಬಾಳಿಸ್ತೀವಿ. ಮದ್ವೆ ಮಾಡ್ಕೊಂಡು ಬೇಡ ಅಂದ್ರೆ ಏನ್ ಟಿಶ್ಯೂ ಪೇಪರ್ ಸರ್ ನಾನು ಯೂಸ್ ಮಾಡ್ಕೊಂಡು ಬಿಸಾಕಕ್ಕೆ? ತಿಂಗ್ಳಿಗೊಂದ್ಸತಿ ನಾನು ಹೊಸ ಮದ್ವೆ ಮಾಡ್ಕೊಂತೀನಿ. ಅವ್ರ ಹತ್ರ ದುಡ್ಡಿರ್ಬೋದು, ವರ್ಷಕ್ಕೊಂದೊಂದು ತರ್ಬೋದು. ನಾವ್ ಹೆಣ್ಮಕ್ಳು ಎಲ್ಲಿಗೆ ಹೋಗೋಣ ಸರ್? ಒಂದ್ ಮದ್ವೆ ಮಾಡ್ಕೊಂಡ್ಮೇಲೆ ನನ್ ಗಂಡ ಬರ್ಬೇಕು, ನಾನು ಬಾಳಕ್ ರೆಡಿ ಇದೀನಿ. ಗಂಡ ಬಂದು ಬಾಳ್ಸ್ಬೇಕು. ಈ ಮನೆ ಸೊಸೆನೆ ಈ ಲೆವೆಲ್ ತಂದ್ಮೇಲೆ ಮಕ್ಳಿಗೆ ಏನ್ ಎಜುಕೇಶನ್ ಕೊಡ್ತಾರೆ ಸರ್ ಇವರು? ಗಲಾಟೆ ಶುರು ಕಾರಣ ಏನ್ ಮೇಡಮ್?
ಸರ್ ಕಾರಣ ಏನು ಇಲ್ಲ ಸರ್, ಸಿಲ್ಲಿ ವಿಷಯ. ನಮ್ಮ ಅತ್ತೆಗೆ ಗುಲಾಮ್ಗಿರಿ ಮಾಡ್ಬೇಕಂತೆ, ಹಸ್ಬೆಂಡ್ ಜೊತೆ ಮಾತಾಡಂಗಿಲ್ಲ ನಾನು, ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕಂತೆ. ಸ್ಕೂಲಿಗೆ ಬರ್ಬೇಕು, ಇಲ್ಲಿ ವರ್ಕ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಮನೆ ಕೆಲಸ ಮಾಡ್ಬೇಕು, ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು. ಗಂಡನ್ಗೆ ನಾನು ಏನು ಮಾತಾಡಲ್ಲ. ಗಂಡ ಆದವರು ಅಷ್ಟೇ, ನಮ್ಮ ಅತ್ತೆ ಹೇಳಿಲ್ಲ ಅಂದ್ರೆ ಟಚ್ಚು ಮಾಡಲ್ಲ ಹೆಂಡ್ತಿ ಅಂತ, ಪಕ್ಕನೂ ಬಂದ್ ಮಲ್ಕೊಳಲ್ಲ. ನಮ್ಮ ಅತ್ತೆ ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಮಿಷಿನ್ ತರ ಇರ್ಬೇಕಂತೆ ಆ ಮನೇಲಿ.